ರೀ, ನನ್ನ ನಂಬ್ರಿ. ನನಗೆ ನನ್ನ ತಪ್ಪು ಏನಂತ ಗೊತ್ತಾಗಿದೆ. ದಯವಿಟ್ಟು ನನ್ನನ್ನು ಒಂದು ಸಲ ಕ್ಷಮಿಸ್ಬೇಡ್ರಿ ಅತ್ತೆ. ದಯವಿಟ್ಟು ನೀವಾದರೂ ಹೇಳಿ ಅತ್ತೆ. ನನ್ನನ್ನು ಇದೊಂದು ಸಲ ನಂಬಿ ಅತ್ತೆ, ಪ್ಲೀಸ್ ಅತ್ತೆ. ಸುರೇಶ, ಇದು ಒಂದು ಸಲ ಅಂತ ಕ್ಷಮಿಸ್ಬಿಡಪ್ಪ. ಮತ್ತು ತಪ್ಪು ಮಾಡಾಳ. ಹೌದು, ನೀ ಹೇಳೋದು ಬರೋಬ್ಬರಿನೇ ಐತಿ. ಆಕೆ ಮಾಡಿದ್ದ ದೊಡ್ಡ ತಪ್ಪೈತಿ. ಗಂಡನಿಗೆ ಯಾವತ್ತು ಬೇರೆಯವ್ರ ಮುಂದೆ ಅವಮಾನ ಮಾಡೋಕ್ಕೆ ಹೋಗಬಾರ್ದು. ತಪ್ಪು ಮಾಡಾಳಾಕಿ. ಆದರೆ ಇವಾಗ ಆಕೆ ತಪ್ಪು ಆಕೆಗೆ ಯಾರೂ ಆಗೈತಲ್ಲ, ಇದೊಂದು ಸಲ ಆಕೆನ ಕ್ಷಮಿಸ್ಬಿಡಪ್ಪ. ಏನವ ನೀನು ಆಕಿನಂಗ ಮಾತಾಡಕ್ ಕುಂತಿದ್ದಿಲ್ಲ. ನಿನ್ನ ಒಳ್ಳೆತನನ ಆಕಿ ದುರುಪಯೋಗ ಮಾಡ್ಕೋತಾಳ. ನಿಮಗೆಲ್ಲ ಗೊತ್ತಾಗಂಗಿಲ್ಲ ಆಕಿ ಎಂತ ಕೆದಾಳ ಅಂತಂದು. ಬರೀ ದುಡ್ಡಿಗೆ ಬೆಲೆ ಕೊಡುವಂಥ ಜನ. ನಾನು ನನ್ನ ಜೀವನದಲ್ಲಿ ಮಾಡಿರೋ ದೊಡ್ಡ ತಪ್ಪಂದ್ರೆ ಈಕೆ ನಾನು ನಂಬಿ ನಿಮಗೆಲ್ರಿಗೂ ಮೋಸ ಮಾಡಿ ಹೋದಲ್ವಾ, ಅದ ನನ್ನ ದೊಡ್ಡ ತಪ್ಪು. ನಾನು ಮಾತ್ರ ನನ್ನ ಜೀವನದಾಗ ಮತ್ತೆ ವಾಪಸ್ ಇದ ತಪ್ಪನ್ನು ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ. ಯಾವುದೇ ಕಾರಣಕ್ಕೂ ಈಕಿ ಮಾತ್ರ ಈ ಮನ್ಯಾಗ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ. ನಾನು ಮಾತ್ರ ಈಕಿ ಜೊತೆ ಜೀವನ ಇನ್ಮೇಲೆ ಹಂಚ್ಕೊಳೋದಿಲ್ಲ. ಇನ್ಮೇಲೆ ಈಕಿ ಜೀವನ ಈಕಿಗೆ ಬಿಟ್ಟಿದ್ದು, ನನ್ನ ಜೀವನ ನನಗೆ ಬಿಟ್ಟಿದ್ದು. ಏನೋ ಇನ್ನೊಬ್ಬ ಯಾರನ್ನ ಮದುವೆ ಹಾಕಿನಿ ನಾನು ಅಂತ ಅಂದಿಲ್ಲ. ಆರಾಮಾಗ ಆಗಂತ ಅಂದಿ ನೋಡ್ಬಿ ನಾನು. ನನಗೆ ಮಾತ್ರ ಈಕೆ ಮುಖ ನೋಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಅತ್ತೆ, ನೀವಾದರೂ ಹೇಳಿ ಅತ್ತೆ. ನಾನು ಅವಾಗ ಮಾಡಿದ ದೊಡ್ಡ ತಪ್ಪು. ಆ ತಪ್ಪಿನ ಅರಿವು ನನಗೆ ಇವಾಗ ಆಗಿದೆ ಅತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ ಅತ್ತೆ. ನಮ್ಮ ಮನೆಯಲ್ಲೂ ಇವಾಗ ನಮ್ಮಣ್ಣ ನಮ್ಮ ಅತ್ತಿಗೆ ಬಂದು ಅವರು ನನಗೆ ಭಾಳ ಅಂದ್ರೆ ಭಾಳ ಅವಮಾನ ಮಾಡಿಬಿಟ್ರತ್ತೆ. ನಂಗೆ ಆ ಮನೆಯಲ್ಲಿ ಇರೋದಕ್ಕೆ ಮನಸ್ಸೇ ಆಗಲಿಲ್ಲ ಅತ್ತೆ. ನನಗೆ ಇವಾಗ ಗೊತ್ತಾಗ್ತಾ ಇದೆ ಗಂಡನ ಮನೆಯೇ ಮುಖ್ಯ ಅಂತ ಅನ್ನೋದು. ಅದಕ್ಕೆ ಅತ್ತೆ, ದಯವಿಟ್ಟು ನೀವಾದರೂ ಹೇಳಿ ಅತ್ತೆ. ನಾನು ಇವ್ರ ಜೊತೆನೇ ಜೀವನ ನಡೆಸ್ತೀನಿ ಅತ್ತೆ ಇನ್ಮೇಲೆ. ದಯವಿಟ್ಟು ಅತ್ತೆ ನೀವೇ ಒಪ್ಪಿಸ್ರಿ ಅತ್ತೆ ಇವರಿಗೆ. ಇವಾಗ ಅಂತೀನಿ ನಾನು. ಅದಕ್ಕೆ ಅಂತೀನಿ ನಾನು. ಅಂದ್ರೆ ನಿಮ್ಮ ಮನ್ಯಾಗ ನಿನಗೆ ಅವಮಾನ ಮಾಡಾರ ಅಂತಂದು ನೀನು ಇಲ್ಲಿ ತನಕ ಬಂದು ನನ್ನ ಜೊತೆ ಇರ್ತೀನಿ ಅಂತ ಅನ್ನ ಕುಂತಿದ್ದಿ. ಅಂದ್ರೆ ನೀನು ಇಲ್ಲಿ ನನ್ನ ಮೇಲೆ ಪ್ರೀತಿಯಿಂದ ಬಂದಿಲ್ಲ. ನಿಮ್ಮ ಮನ್ಯಾಗ ನಿನಗೆ ಅವಮಾನ ಮಾಡಾರ ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದಿ. ಯವ್ವ ನೋಡಿದ್ಯಾವ ಈಕಿನ್ನ? ಈಕಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಈಕಿಗೆ ಈ ಸಮಾಜದಲ್ಲಿ ಈ ಜಗತ್ತಲ್ಲಿ ಎಲ್ಲರೂ ಈಕಿಗೆ ಬೆಲೆ ಕೊಡಬೇಕು ಅಂತಂದು ನನ್ನ ಜೊತೆ ಇರ್ತೀನಿ ಅನ್ನೋ ಕುಂತಾಳ. ಅದನ್ನ ಬಿಟ್ರೆ ಈಕೆ ಏನು ಪ್ರೀತಿಯಿಂದ ಬಂದು ಇರಕ್ಕೆ ಒಳ್ಳೆಂತಾಳ ಈಕಿ. ಅರ್ಥ ತನ್ಬಿ ನಿನಗ? ಏನವ ಇದು? ಏನು ನೀನು ಏನು ಮಾತಾಡಕುಂತೀಯವ? ನಿನಗೆ ನಿಜ ಹೇಳುವ. ನಿನ್ನ ಗಂಡನ ಮೇಲೆ ಮನಸ್ಸೈತ ಏನಿಲ್ಲ, ಅಥವಾ ಬೇರೆಯವ್ರ ಒತ್ತಾಯಕ್ಕೋಸ್ಕರನ, ಅಥವಾ ನಿನಗೆ ಬೇರೆ ಯಾರು ಬೆಲೆ ಕೊಡವಲ್ರ ಅಂತ ಇಲ್ಲಿಗೆ ಬಂದಿಯಾ? ಏನು ಅನ್ನೋದು ಹೇಳವ ನೀನು. ನಿನಗೆ ಗಂಡ ಬೇಕಾ, ಅಥವಾ ನಿನಗೆ ಸಮಾಜದಾಗ ನಿನಗೆ ಎಲ್ಲರೂ ಹೌದು ಅನ್ಬೇಕಂತ ಅನ್ನೋದಕ್ಕೋಸ್ಕರ ಗಂಡ ಬೇಕಾ ಅನ್ನೋದನ್ನು ಹೇಳವ ನೀನು. ಅಯ್ಯೋ ಅತ್ತೆ, ನಿಜವಾಗ್ಲೂ ನನಗೆ ನನ್ನ ಗಂಡ ಬೇಕು ಅತ್ತೆ. ನನ್ನ ಪ್ರೀತಿಯಿಂದನೇ ಬಂದಿದ್ದು ನನ್ನ ಗಂಡನ ಜೊತೆ ಇರಬೇಕು ಅಂತ. ದಯವಿಟ್ಟು ಅತ್ತೆ ನನಗೆ ನನ್ನ ಗಂಡನ ಜೊತೆ ಇರೋದಕ್ಕೆ ಒಪ್ಪಿಸ್ರಿ ಅತ್ತೆ ನೀವೇ. ನನಗೆ ನನ್ನ ಗಂಡ ಇಲ್ಲ ಅಂದರೆ ನನ್ನ ಜೀವನನೇ ಇಲ್ಲ ಅಂತ ಅನಿಸ್ಬಿಟ್ಟಿದೆ ಅತ್ತೆ. ಪ್ಲೀಸ್ ಅತ್ತೆ, ನಿಮ್ಮ ಕಾಲು ಬೇಕಾದ್ರೆ ಮುಗಿತೀನಿ ಅತ್ತೆ. ಇದು ಒಂದು ಚಾನ್ಸ್ ನಂಗೆ ಕೊಡಿ. ಮತ್ತೆ ನನ್ನ ಜೀವನದಲ್ಲಿ ಆ ಥರ ಮಾಡಿರೋ ತಪ್ಪನ್ನೇ ವಾಪಸ್ ಮಾಡೋದಿಲ್ಲ ಅತ್ತೆ. ಪ್ಲೀಸ್ ಅತ್ತೆ, ನೀವಾದರೂ ಒಪ್ಪಿಸ್ರಿ ಅತ್ತೆ. ರೀ, ನಿಮ್ಮ ಕಾಲು ಬೇಕಾದರೂ ಮುಗಿತೀನಿ. ದಯವಿಟ್ಟು ನನ್ನನ್ನು ಇದೊಂದು ಸಲ ಕ್ಷಮಿಸ್ರಿ. ನನಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ ರೀ. ಪ್ಲೀಸ್ ರೀ, ನಾನು ನಿಜವಾಗ್ಲೂ ನನ್ನ ಮನಸ್ಸಾರೆ ಬಂದಿದ್ದೀನಿ ರೀ. ಪ್ಲೀಸ್ ರೀ, ನಾನು ಯಾರು ಒತ್ತಾಯಕ್ಕೋಸ್ಕರನೂ ಇಲ್ಲಿಗೆ ಬಂದಿಲ್ಲ ರೀ. ಇದು ಒಂದು ಸಲ ನನಗೆ ಕ್ಷಮಿಸ್ಬಿಡ್ರಿ. ಸುರೇಶ, ಇಲ್ಲಿ ಬಿಡು. ಇದೊಂದು ಸಲ ಕ್ಷಮಿಸ್ಬಿಡು. ಏನೋ ತಪ್ಪು ಮಾಡೋಣ ಈಗ. ತಪ್ಪಿಂದಕ್ಕೆ ಅರಿವು ಆಗೈತಲ್ಲ, ಇದೊಂದು ಸಲ ಕ್ಷಮಿಸ್ಬಿಡು. ಹೌದಪ್ಪ ಸುರೇಶ, ಇಲ್ಲಿ ತಗೋ. ಮತ್ತು ಜಗತ್ತಲ್ಲಿ ಯಾರು ತಪ್ಪು ಮಾಡೋಂಗಿಲ್ಲ, ಎಲ್ಲರೂ ತಪ್ಪು ಮಾಡೋರು. ಆದ್ರೆ ಆಕೆ ತಪ್ಪಿಂದ ಅರಿವು ಆಕೆ ಆಗೈತಲ್ಲ, ಇದೊಂದು ಸಲ ಕ್ಷಮಿಸ್ಬಿಡು. ಆದರೆ ಇನ್ನೊಂದು ಸಲ ಮತ್ತೆ ಅದೇ ತಪ್ಪು ನೀನಾರ ಮಾಡಿದ್ರೆ ಆಮೇಲೆ ನಿನಗೆ ಇಷ್ಟ ಬಂದಂಗೆ ನೀ ಮಾಡಪ್ಪ. ಅವಾಗ ನಾವೇನು ನಿನಗೆ ಯಾರೂ ಏನೂ ಹೇಳೋದೇ ಇಲ್ಲ. ನೀನು ತಪ್ಪು ಮಾಡಿದಾಗ ನಾವು ಕ್ಷಮಿಸಿವಿಲ್ಲ. ಹಂಗೆ ಇದೊಂದು ಸಲ ಆಕೆನೂ ನೀನು ಕ್ಷಮಿಸ್ಬಿಡು. ದೊಡ್ಡ ಮನಸ್ಸು ಮಾಡಿ ನಮಗೋಸ್ಕರನಾದ್ರೂ ಇದೊಂದು ಸಲ ಕ್ಷಮಿಸು. ಆಕೆ ಮತ್ತೆ ವಾಪಸ್ ಆ ತಪ್ಪು ಮಾಡಲ್ಲ ಅಂತ ಅನ್ನಕುಂತಾಳಲ್ಲ, ಇಲ್ಲಿ ಇದೊಂದು ಸಲ ಕ್ಷಮಿಸ್ಬಿಡಪ್ಪ. ಇಬ್ಬರು ಒಂದಾಗಿ ಚಂದನ ತಂಗ ಜೀವನ ನಡ್ಸ್ಕೊಂಡವ್ರಿ. ನಮಗೂ ಅಷ್ಟ ಸಾಕು. ನೀನು ಎಷ್ಟು ದಿನ ಅಂತ ಒಬ್ಬನ ಹಿಂಗೆ ಇರ್ತಿದ್ದು ಹೇಳು. ನನಗೂ ನಿನ್ನ ಜೀವನದ ಹೆಂಗಪ್ಪ ಏನು ಅಂತ ಚಿಂತೆ ಆಗ್ತೈತೆ. ಹೆಂಗೋ ಆಕೆ ತಪ್ಪಿನ ಅರಿವಕ್ಕಿಗಾಗಿ ವಾಪಸ್ ಬಂದಾಳಿಲ್ಲ. ಇದೊಂದು ಸಲ ಕ್ಷಮಿಸ್ಬಿಡಪ್ಪ ನಮಗೋಸ್ಕರನಾರ. ಸರಿಯವ್ವ, ನಿಮ್ಮ ಮುಖ ನೋಡಿ ನಾನು ಕ್ಷಮಿಸಾಕುಂತೀನಿ. ಆದ್ರೆ ಇದ ತಪ್ಪನ್ನ ಆಕೆ ಏನಾರು ಇನ್ನೊಂದ್ಸಲ ರಿಪೀಟ್ ಮಾಡಿಲ್ಲಂದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಆಕಿನ ಕ್ಷಮಿಸಂಗಿಲ್ಲ. ಸರಿನಪ್ಪ, ಆಯ್ತು. ಎದ್ದಳವ, ಮೇಲಿದ್ದಳು. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ಸ್ ರೀ. ಇನ್ನೊಂದ್ಸಲ ನಾನು ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡೋದಿಲ್ಲ. ಸರಿ, ಆದ್ರೆ ನಾನು ನಿನ್ನ ಕ್ಷಮಿಸ್ಬೇಕಂದ್ರೆ ಒಂದು ಕಂಡೀಷನ್ ಇದೆ. ಏನಂತ ಹೇಳ್ರಿ? ನೀವು ನನ್ನನ್ನು ಕ್ಷಮಿಸ್ತೀನಿ ಅಂತಂದ್ರೆ ನೀವು ಯಾವ ಕಂಡೀಷನ್ ಹಾಕಿದ್ರು ನಾನು ಒಪ್ಕೋತೀನಿ. ನಾನು ನಿನ್ನ ಹೆಂಡತಿ ಅಂತ ಒಪ್ಕೋಬೇಕು ಅಂತಂದ್ರೆ ನಾನು ನಿನ್ನ ಜೊತೆ ನಿಮ್ಮ ಮನೆಗೆ ಬರೋದಿಲ್ಲ. ನೀನು ಇದೇ ಮನೆಯಲ್ಲಿನ ನಮ್ಮೆಲ್ಲರ ಜೊತೆನ ಚಂದನ ತಂಗ ಹೊಂದ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ನೀನು ಒಡಕು ತರಂಗ ಮಾತ್ರ ಇರಬಾರ್ದು. ಓಕೆನಾ?
ಹ್ಞೂ ರೀ, ನಾನು ಇದೇ ಮನೆಯಲ್ಲಿನೇ ಇರ್ತೀನಿ. ನಾನು ಈ ಮನೆಯಲ್ಲಿ ಇರಬೇಕು ಅಂತಲೇ ಬಂದಿರೋದು. ನೀವಾಗಿನ ಈ ಮನೆ ಬಿಟ್ಟು ಹೋಗೋಣ ಬಾ ನಾವು ಬೇರೆ ಕಡೆ ಅಂತಂದ್ರೂ ನಾ ಬರೋದಿಲ್ಲ ರೀ. ನಾನು ಈ ಮನೆಯಲ್ಲಿನೇ ಇರ್ತೀನಿ, ನಿಮ್ಮ ಜೊತೆ ಅತ್ತೆಯವ್ರ ಜೊತೆನೇ ಇರ್ತೀನಿ ಇಲ್ಲೇ. ಹಾಗೆ ಇನ್ನೊಂದು ಕಂಡೀಷನ್, ಹೇಳ್ರಿ. ನೀನು ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿ ಹತ್ರ 1 ರೂಪಾಯಿನೂ ಇಸ್ಕೋಬಾರ್ದು. ನಾನು ದುಡ್ದಿದ್ರಲ್ಲಿನ ನೀನು ನಿನ್ನ ಜೀವನ ನಡ್ಸ್ಕೊಂಡು ಹೋಗ್ಬೇಕು. ನೀನು ಏನಾರು ಬಟ್ಟೆ ತಗೋ, ಶಾಪಿಂಗ್ ಹೋಗು, ಏನಾದರೂ ಮಾಡು, ಆದ್ರೆ ಎಲ್ಲ ದುಡ್ಡು ನಾ ದುಡ್ದಿರೋ ದುಡ್ಡಿನಲ್ಲಿನ ನೀನು ಜೀವನ ನಡೆಸ್ಬೇಕು ಹೊರತು ನಿಮ್ಮ ಅಪ್ಪ ಅಮ್ಮನ ಆಸ್ತಿದು 1 ರೂಪಾಯಿ ಬೇಡ ನಮ್ಗೆ. ಹಂಗೆ ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ 1 ರೂಪಾಯಿನೂ ಯಾವುದೇ ಕಾರಣಕ್ಕೂ ಇಸ್ಕೊನ ಹಂಗಿಲ್ಲ. ಇದಕ್ಕೆ ಒಪ್ಪಿಗೆ ಆದ್ರೆ ಓಕೆ ಅನ್ನ, ಇಲ್ಲ ಅಂದ್ರೆ ಇಲ್ಲಿಂದ ಜಾಗ ಕಿತ್ಬಿಡು. ಇಲ್ಲ ರೀ, ನನಗೆ ಯಾರ್ದು 1 ರೂಪಾಯಿನೂ ಬೇಡ. ನೀವು ದುಡಿತೀರಲ್ಲ ಅದರಲ್ಲಿನೇ ನನಗೆ ಏನು ಬೇಕು ಅದನ್ನೆಲ್ಲ ತೊಗೋತೀನಿ. ಯಾವುದೇ ಕಾರಣಕ್ಕೂ ನಾನು ನನ್ನ ತವ್ರ ಮನೆಯಿಂದ 1 ರೂಪಾಯಿನೂ ಇಸ್ಕೊಂಡು ಬರೋಂಗಿಲ್ಲ. ನಿನಗೆ ನಿಮ್ಮ ತಂದೆ ತಾಯಿ ನೋಡ್ಬೇಕಂತ ಅನ್ಸಿದ್ರೆ ಅವ್ರನ್ನ ಇಲ್ಲಿಗೆ ಕರಿ. ನಾನು ಮಾತ್ರ ನಿಮ್ಮ ಮನೆಗೆ ಹೆಜ್ಜಿಡಂಗಿಲ್ಲ. ನಿನಗೆ ಬೇಕಾದ್ರೆ ಹೋಗು, ಅವತ್ತ ಬೆಳಗ್ಗೆ ಹೋಗಿ ಸಂಜೆನಷ್ಟಿಗೆ ಇಲ್ಲಿಗೆ ಬಂದುಬಿಡ್ಬೇಕು. ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಿಂತವ್ರ ಮನೆಗೆ ಹೆಜ್ಜಿಡಂಗಿಲ್ಲ. ಇದು ನೆನಪಿರಲಿ. ಸರಿ ರೀ, ಆಯಿತು. ಆಕೆ ಎಲ್ಲದಕ್ಕೂ ಒಪ್ಕೊಂಡಾಡಿಲ್ಲ. ಈಗಾರ ನಗು ನೀನು, ಈಗಲೂ ಮುಖ ಹಿಂಗೆ ಮಾಡ್ಕೊಂಡಿಯಲ್ಲ. ಇನ್ನು ಮೇಲಾದರೂ ಇಬ್ಬರು ಚಂದನತ್ತಂಗೆ ಒಬ್ರಿಗೊಬ್ರು ಹೊಂದ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ರಿ. ಇನ್ಮೇಲೆ ಈ ಜಗಳ, ನಾ ದೊಡ್ಡವನು ನೀ ಸಣ್ಣಕ್ಕಿ, ಇಲ್ಲ ನೀ ದೊಡ್ಡಕ್ಕಿ ನಾ ಸಣ್ಣವನು, ಇದನ್ನೆಲ್ಲ ಬಿಟ್ಬಿಡ್ರಿ. ಇಬ್ಬರು ಗಂಡ ಹೆಂಡತಿ ಚಂದನತ್ತಂಗೆ ಹೊಂದ್ಕೊಂಡು ಹೋಗೋದು ಕಲೀರಿ. ಏನಮ್ಮ? ಸರಿ ಅತ್ತೆ. ಲಕ್ಷ್ಮಕ್ಕ, ನಿನ್ನ ಫೋನ್ ಬರಾಕುಂತೈತಲ್ಲ, ಎತ್ತ. ಇದು ನಮ್ಮ ನೇತ್ರ ಒಂದು ನಂಬರ್ ಅನಿಸ್ತೈತಿ. ಹಾಂ ಹೌದು, ನೇತ್ರವ ಫೋನ್ ಹಚ್ಚಾಳ ನೋಡಿ. ಚಲೋ ಆತು ಬಿಡು. ಹೆಂಗೆ ಸುರೇಶನ್ ಹೆಂಡತಿ ಮನೆಗೆ ಬಂದಿದ್ದು ನೇತ್ರವ್ಗೂ ಹೇಳಕ್ಕೆ ಬರ್ತೈತಿ ಖುಷಿ ಸುದ್ದಿನ. ಆಕಿನೂ ಖುಷಿ ಪಡ್ತಾಳ. ಯವ್ವ ಲಗುನ ಎತ್ತು ಬೇ, ಕಟ್ಟಾದಗಿದ್ದಿತ್ತು. ಹಲೋ ನೇತ್ರವ, ಆರಾಮದಿಯಾ? ಹ್ಞೂ ಯವ್ವ, ನಾನು ಆರಾಮದೀನಿ. ನೀನು ಮನ್ಯಾಗೆಲ್ಲರೂ ಆರಾಮದಾರ? ಹ್ಞೂನವ್ವ, ನಾವು ಮನ್ಯಾಗೆಲ್ಲರೂ ಆರಾಮದೀವಿ ನೋಡು. ಅಂದಂಗೆ ನಾನು ನಿಂಗೊಂದು ಖುಷಿ ಸುದ್ದಿ ಹೇಳ್ಬೇಕಾಗಿತ್ತು. ಅಷ್ಟ್ರಾಗ ನೀನೇ ಫೋನ್ ಮಾಡಿದ್ದೀನಿ ನೋಡವ್ವ. ಹೌದವ್ವ, ನಾನು ಅಷ್ಟೇ ನಿಂಗೊಂದು ಖುಷಿ ಸುದ್ದಿನ ಹೇಳಬೇಕಾಗಿತ್ತು, ಅದಕ್ಕೆ ಫೋನ್ ಹಚ್ಚಿದ್ದೆ ಅವ್ವ. ನೀನು ಮೊದಲು ಹೇಳು, ಏನು ಖುಷಿ ಸುದ್ದಿ ಅನ್ನೋದು? ಅಯ್ಯ, ಅದು ನೀನು ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಏನೋ ಖುಷಿ ಸುದ್ದಿ ಅಂದಿಲ್ಲ. ಏನಾಗ್ತವ, ಏನಂತ ಹೇಳು. ಯವ್ವ, ಅದು ನಾನು ಹೋಟೆಲ್ ಇದ್ದೀನಿ ಬೇ. ನಿತ್ರವ ಏನು ಹೇಳಕೊಂತೀವ ನೀನು? ಹ್ಞೂ ಅಣ್ಣ, ನೀನು ಮಾವ ಆಗ ಕುಂತಿದ್ದೀನಿ ನೋಡು. ಅಯ್ಯೋ ನೇತ್ರವ್ವ, ನಮ್ಗಂತೂ ಎಷ್ಟು ಖುಷಿ ಆಗುತ್ತೈತಂದ್ರೆ, ಯವ್ವ ನಾನು ಹಂಗಂದ್ರೆ ಅಜ್ಜಿ ಹಾಕೊಂತೀನಿ. ಲಕ್ಷ್ಮಕ್ಕ, ನಾವೆಲ್ಲರೂ ಈಗ ಅಜ್ಜಿ ಹಾಕಿವಿ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೈತವ. ಅಂದಂಗೆ ನಿಮ್ಮ ಮನ್ಯಾಗ ಎಲ್ಲರ ಮುಂದೆ ಹೇಳಿ ಇಲ್ಲ ಅವ್ರೇನಂದ್ರೆ ಎಲ್ಲರೂ? ಅಯ್ಯೋ, ಮನ್ಯಾಗ ಎಲ್ಲರೂ ಫುಲ್ಲು ಖುಷಿ ಆಗಿಬಿಟ್ಟಾರ. ಅದಕ್ಕೆ ನಿಮಗೂ ಹೇಳೋಣ ಅಂತ ಫೋನ್ ಹಚ್ಚಿದೆ. ಯವ್ವ, ಅಪ್ಪ ಇಲ್ಲನ? ಅಯ್ಯೋ ನೇತ್ರವ್ವ, ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ನೋಡವ್ವ. ಇಷ್ಟು ದಿನ ನಮಗೂ ಅದೇ ಚಿಂತೆ ಇತ್ತವ. ಅಯ್ಯಪ್ಪ, ನಿಮ್ಮಪ್ಪ ಹೇಳಿದ್ರಂತೂ ನಿಮ್ಮಪ್ಪ ಕುಣಿದಾಡ್ಬಿಡ್ತಾನೆ ನೋಡು. ನಿಮ್ಮಪ್ಪ ಹೊಲ್ದಾಗ ಹೋಗಾನ ಇರು, ಯಾರಿಗಾರ ಕೈಯಾಗಾರ ಹೇಳಿ ಕಳಿಸಿ ಮೊದಲೇ ಈ ಸುದ್ದಿ ಮುಟ್ಟಿಸ್ತೈತಿ. ಅವರು ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ ನೋಡು. ಹೌದಾ ಯವ್ವ? ಸರಿ, ಎಲ್ಲರಿಗೂ ಹೇಳ್ರಿ ಹಂಗಂತ. ಅಂದಂಗೆ ಯವ್ವ, ನೀನು ಏನೋ ಖುಷಿ ಸುದ್ದಿ ಹೇಳ್ತೀನಿ ಅಂತ ಅಂದೆಲ್ಲ? ಅದು ನೇತ್ರವ್ವ, ನಿಮ್ಮ ಅಣ್ಣನ ಹೆಂಡತಿ ಮನೆಗೆ ಬಂದಾಳ. ಇನ್ಮೇಲೆ ಇಲ್ಲೇ ಇರ್ತಾಳಂತೆ. ಇಬ್ಬರು ಗಂಡ ಹೆಂಡತಿ ಒಂದಾದ್ರೆ ನೋಡವ್ವ. ಹೌದಾ ಯವ್ವ? ಚಲೋ ಆತು ಬಿಡವ. ಅಣ್ಣನ ಜೀವನ ಒಂದು ಹೆಂಗೆ ಏನು ಅಂತ ಇತ್ತು, ಚಿಂತಿತ್ತು. ಒಟ್ಟಿನಲ್ಲಿ ಅವರು ಇಬ್ಬರು ಒಂದಾದ್ರಲ್ಲ. ಅಂದಂಗೆ ಅತ್ತಿಗೆಮ್ಮ ಎಲ್ಲದ? ಇಲ್ಲೇ ಅದ ನೋಡವ. ಮಾತಾಡವ. ನಿನ್ನ ಹೆಸರು ಏನೈತಲ್ಲವ? ರಿಯಾ ಏನೈತಲ್ಲವ? ಮಾತಾಡವ ನೀನು. ಸರಿ ಅತ್ತೆ. ಕಂಗ್ರ್ಯಾಚುಲೇಷನ್ಸ್ ನೀನು ನೇತ್ರ ಅವರೇ. ಥ್ಯಾಂಕ್ ಯು ಅತ್ತಿಗೆಮ್ಮ. ನೀವು ಆರಾಮದಿರಲ್ಲ? ಅಂದಂಗೆ ನಮ್ಮ ಅಣ್ಣನ ಜೊತೆ ಇನ್ಮೇಲೆ ಇದ್ದ ಮನೆಯಾಗ ಎದ್ಬಿಡ್ರಿ. ಇಬ್ಬರು ಚಂದನ ತಂಗ ಜೀವನ ನಡ್ಸ್ಕೊಂಡು ಹೋಗ್ಬಿಡ್ರಿ, ಸಾಕು ನಮ್ಗೆ. ಸರಿ ನೇತ್ರ ಅವರೇ. ಅಂದಂಗೆ ನಾನು ಮನೆಗೆ ಬರೋಷ್ಟಿಗೆ ನೀವು ಒಂದು ಖುಷಿ ಸುದ್ದಿ ಕೊಟ್ರಲ್ಲ, ಸಾಕಪ್ಪ. ನಮಗಂತೂ ಭಾಳ ಖುಷಿ ಆಯ್ತು ನೋಡ್ರಿ. ನಮ್ಮ ಎಲ್ಲರ ಕಡೆಯಿಂದ ನಿಮ್ಗೆ ಇನ್ನೊಂದು ಸಲ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ರೀ ಅತ್ತಿಗೆಮ್ಮ. ಇವಾಗ ನಾನು ಖುಷಿ ಸುದ್ದಿ ಕೊಟ್ಟೀನಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನೀವು ಬೇಗ ಖುಷಿ ಸುದ್ದಿ ಕೊಟ್ಬಿಡ್ರಿ. ಅವಾಗ ನಮ್ಮ ಮನೆಯಲ್ಲಿ ಎಲ್ರಿಗೂ ಡಬಲ್ ಖುಷಿ ಆಗುತ್ತೆ. ಸರಿ ನೇತ್ರ ಅವರೇ. ಯವ್ವ, ನಾನು ಸ್ವಲ್ಪ ಫೋನ್ ಇಡ್ತೀನಿ ಬೇ, ಮನ್ಯಾಗ ಅತ್ತಿ ಮಾವ ಅವರೆಲ್ಲ ಕರೆಯಾಕೊಂತಾರ. ಹಾಂ ಸರಿ ಆತವ, ಇಡ ಹಂಗಾರ. ಹುಷಾರು ನೋಡವ ನೀನು. ಹಾಂ ಸರಿ ಆತವ, ನಾ ಆಮೇಲೆ ಫೋನ್ ಹಚ್ತೀನಿ ಅಂತಗ. ಹಬ್ಬ, ಅಂತೂ ನನ್ನ ಮಗಳು ಹೊಟ್ಟೆಲಾರ್ಲೆ ನಾನಂತೂ ಅಜ್ಜಿ ಆಗುಂತೇವಿ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗುಂತೈತವ. ಪಂಚವ್ವ, ನಾವೆಲ್ಲರೂ ಅಜ್ಜಿ ಆಗುಂತೀವಿ ಇನ್ಮೇಲೆ ಅಂಬವ್ವ. ಲಕ್ಷ್ಮಕ್ಕ, ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗುಂತೈತಿ ನೋಡವ. ನಡ್ರಿ ಲಘು, ನಮ್ಮ ಮನ್ಯಾಗ ಏನಾರ ಸಿಹಿ ತಿಂಡಿ ಮಾಡನ್ರಿ. ಎಲ್ಲರಿಗೂ ಸಿಹಿ ಊಟ ಹಾಕಿಸ್ಬಿಡನ್ರಿ ಇವತ್ತು ಮನ್ಯಾಗ. ಹ್ಞೂ ಲಕ್ಷ್ಮಕ್ಕ, ನಡ್ರಿ ಮೊದಲು ಮನ್ಯಾಗ ಏನಾರು ಹೋಳಿಗೆನ ಮಾಡ್ಬಿಡ ನಡ್ರಿ ಇವತ್ತು ಈ ಖುಷಿ ಸುದ್ದಿಗೆ.
ಏ ಹೌದು ಚಿಗವ್ವ ಹಂಗೆ ಮಾಡಿಬಿಡ್ರಿ ಲಗುನ ನಾನು ಹೋಗಿ ಲಗುನ ಅಪ್ಪಗೆ ಫೋನ್ ಹಚ್ಚಿ ಅಪ್ಪಗೂ ಲಗುನ ಮನೆಗೆ ಬಾ ಅಂತ ಹೇಳ್ತೀನಿ. ನಾನು ಇವತ್ತು ಆಫೀಸ್ಗೆ ಹೋಗಂಗಿಲ್ಲ. ಮಸ್ತ್ ಎಲ್ಲರೂ ಮಜಾ ಮಾಡ್ಬಿಡನ್ರಿ ಇದ ಖುಷಿ ಸುದ್ದಿಗೆ.